ಮಾನ್ಯ ಅಬಕಾರಿ ಉಪ ಆಯುಕ್ತರು ರಾಯಚೂರು ಜಿಲ್ಲೆಯವರ ಆದೇಶದಂತೆ ಇಂದು ದಿನಾಂಕ 15/5/2025ರಂದು ಸಾಯಂಕಾಲ 7:30 ಸಮಯದಲ್ಲಿ ರಾಯಚೂರು ಉಪವಿಭಾಗದ ಸಿಬ್ಬಂದಿ ಮತ್ತು ಮಾನ್ವಿ ವಲಯದ ಅಧಿಕಾರಿ ಸಿಬ್ಬಂದಿ ಜೊತೆಯಲ್ಲಿ ಮಾನ್ವಿ ವಲಯದ ದೇವದುರ್ಗ ತಾಲೂಕಿನ ಆಲ್ಕೋಡ ತಾಂಡದಲ್ಲಿ ಸೋಮಲಯ್ಯ ನಾಯಕ್ ತಂದೆ ಕೀರ್ಯ ನಾಯಕ್ ಎಂಬುವನ ಮನೆ ಮೇಲೆ ದಾಳಿ ಮಾಡಿದಾಗ ಮನೆಯಲ್ಲಿ ಸುಮಾರು 4 ಲೀಟರ್ ಕಳ್ಳಬಟ್ಟಿಯನ್ನು ವಶಕ್ಕೆ ಪಡೆಯಲಾಗಿದೆ. ಸದರಿ ಆರೋಪಿಯ ವಿರುದ್ಧ ಅಬಕಾರಿ ಉಪ ನಿರೀಕ್ಷಕರು ರಾಯಚೂರು ವಿಭಾಗದವರ ಗುನ್ಹಾ ಸಂಖ್ಯೆ 41/2024-25ರಡಿ ಘೋರ ಪ್ರಕರಣವನ್ನು ದಾಖಲಿಸಿಕೊಂಡಿರುತ್ತಾರೆ. ಅದೇ ದಿನಾಂಕ 15/5/2025ರಂದು ಅಬಕಾರಿ ನಿರೀಕ್ಷಕರು ಲಿಂಗಸೂರು ವಲಯರವರ ಮೌಖಿಕ ಆದೇಶದ ಮೇರೆಗೆ ಇಲಾಖೆ ದ್ವಿಚಕ್ರ ವಾಹನ ಹಾಗೂ ಗೃಹರಕ್ಷಕ ದಳದ ಸಿಬ್ಬಂದಿಯವರು ದ್ವಿಚಕ್ರ ವಾಹನದಲ್ಲಿ ಕಚೇರಿಯ ಸಿಬ್ಬಂದಿ ಹಾಗೂ ಗೃಹರಕ್ಷಕ ದಳದ ಸಿಬ್ಬಂದಿಯೊಂದಿಗೆ ಕೂಡಿಕೊಂಡು ಮಾರ್ಗ ಸಂಖ್ಯೆ 3 ಮತ್ತು 4ರಲ್ಲಿ ಬರುವ ಆನೆಹೊಸೂರು ನಾಗರಾಳ ರೋಡಲಬಂಡ ಗ್ರಾಮದಲ್ಲಿ ರಸ್ತೆ ಗಸ್ತು ನಡೆಸಿ ತಪಾಸಣೆ ಮಾಡಿ ನಿಗದಿಪಡಿಸಿದ ಮದ್ಯಮ ಅಂಗಡಿಯನ್ನು ಒತ್ತುವರಿ ಮಾಡಲು ಸೂಚಿಸಲಾಯಿತು ಹಾಗೂ ಹಳೆ ಆರೋಪಿಗಳ ವಿಚಾರಣೆ ಮಾಡಿ ಮತ್ತು ಕೈರಾವಾಡಿಗಿ ತಾಂಡ ಬೊಮ್ಮನಾಳ ತಾಂಡಗಳ ಮೇಲೆ ದಾಳಿ ಮಾಡಿ ಹೊರ ವಲಯದಲ್ಲಿದ್ದ 160 ಲೀಟರ್ ಬೆಲ್ಲದ ಕೊಳೆ ಪತ್ತೆಯಾಗಿದ್ದು ಸ್ಥಳದಲ್ಲೇ ನಾಶಪಡಿಸಲಾಗಿದೆ ಎಂದು ಅಬಕಾರಿ ಇಲಾಖೆ ಅಧಿಕಾರಿಗಳು ತಿಳಿಸಿದರು. ಪ್ರಜಾ ನ್ಯೂಸ್ ಜೊತೆ ಇದಾಯತ್ ದೊಡ್ಡಮನೆ ಸಿರುವಾರ್. ಧನ್ಯವಾದಗಳು.